ಜನನಿ ಜನ್ಮಭೂಮಿ ಕಲಬುರಗಿಯಿಂದ ರೈತರು ಯಾವುದೇ ಗೊಬ್ಬರ ಉಪಯೋಗಿಸದ ಮುಂಚಿತವಾಗಿ ಮಣ್ಣಿನ ಪರೀಕ್ಷೆ ಸಾಯಿಲ್ ಟೆಸ್ಟ್ ಮಾಡಿಸಿ ಬೆಳೆ ಮತ್ತು ಮಣ್ಣಿನ ಅಗತ್ಯಕ್ಕೆ ಅನುಗುಣವಾಗಿ ಗೊಬ್ಬರ ಆಯ್ಕೆ ಮಾಡೋದು ಬಹಳ ಉತ್ತಮ. ಈಗಾಗಲೇ ಗೊಬ್ಬರ ವಿತರಣೆ ಮಾಡುವ ಸ್ಥಳದಲ್ಲಿ ಸ್ಟಾಕ್ ಆಗಿರುವ ಭಾರತ್ NPK 20-013 ATS ಗೊಬ್ಬರ ಅಂತ ರೈತರಿಗೆ ಬೇಕಾಗಿರುವಂಥ ಗೊಬ್ಬರ ಸ್ಟಾಕ್ ಇಲ್ಲ. ಹಾಗಾಗಿ ಅಧಿಕಾರಿಗಳಲ್ಲಿ ಮನವಿ, ನ್ಯೂಸ್ ನೆಟ್ವರ್ಕಿಂದ ಈ ಗೊಬ್ಬರ ಬೇಗನೆ ರೈತರಿಗೆ ಒದಗಿಸಿಕೊಡಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತಿರುವೆವು. ರೈತರೇ ಅತಿ ಬೇಗಾಗಿ ಬರ್ಬೋದು, ಮಳೆ ಕೂಡ ಬರ್ತಾ ಇಲ್ಲ. ಹಾಗಾಗಿ ವಿನಾಯಕ್ ಅಂತ ಜನನಿ ಜನ್ಮಭೂಮಿ ನ್ಯೂಸ್ ಚಾನಲಿಂದ ಈಗ ಲಾಸ್ಟ್ ಟೈಮ್ ಗೊಬ್ಬರ ಲೋಡ್ ಯಾವಾಗ ಬಂತು ಸರ್? ಇವಾಗ ನಮ್ಗೆ ಮೀನ್ಸ್ ಸಂಡೇ ಬಂದಿತ್ತು ಸರ, ಹೋದ ಸಂಡೇ. ಅದು ನಾವು ಮಂಡೇ ಅನ್ನೋದ ವಿತರಣೆ ಮಾಡೀವಿ ಸರ್ ರೈತರಿಗೆ. ಒಂದು ಲೋಡ್ ಬಂದಿತ್ತು, ಅದು ವಿತರಣೆ ಮಾಡೀವಿ ಸರ್. ಅದಾದ ಬಳಿಕ ಗೊಬ್ಬರ ಅಂತೂ ಯಾವುದೂ ಬಂದಿಲ್ಲ ಸರ್. ಈಗ ನಮ್ಮಲ್ಲಿ ಇರೋ ಸ್ಟಾಕ್ ಅಂದ್ರೆ 20-013. ಅದರ ರೇಟ್ ಏನದ ಸ್ವಲ್ಪ ಹೈಕ್ ಅದ ಸರ್. ಸಬ್ಸಿಡಿ ಸ್ವಲ್ಪ ಹೆಚ್ಚಿಗೆ ಮಾಡಿ ಇದು ಮಾಡಿದ್ದಾರೆ. ಅದರಿಂದ ರೇಟ್ ಹೈಕ್ ಇದ್ದ ಸಲಕ್ಕೆ ಯಾರೂ ರೈತರು ಒಯ್ತಾ ಇಲ್ಲ ಸರ್. ಅದು ಎಷ್ಟು ಪ್ರೈಸ್ ಸರ್? ಅದು 2150 ರೇಟ್ ಅದ ಸರ್, 20-013. ಬಟ್ ಎಲ್ಲ ಬೆಳೆಗಳು ಉಪಯೋಗ ಮಾಡ್ಬೋದು. ಬಟ್ ರೇಟ್ ಹೈಕ್ ಇದ್ದ ಸಲಕ್ಕೆ ಯಾರೂ ರೈತರು ಒಯ್ತಾ ಇಲ್ಲ ಸರ್. ಈಗ DAP ಬಂದ್ರೆ ಅದು 1350 ರೇಟ್ ಅದ. DAPಗೆ ಏನದ ಹೆಚ್ಚಿಗೆ ರೈತರು ಏನದ ಬಡ್ದಾಡ್ತಾ ಇದ್ದಾರೆ. ಅದು DAP ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ ಸರ್. ಬಂದ ಬಳಿಕ ಏನದ ನಾವು ರೈತರಿಗೆ ಪ್ರತಿ 2 ಚೀಲದಂತೆ ಹಿಂದ್ಗಡೆ ಏನು ಹಂಚಿದ್ದೀವಿ. ಅದೇ ಟೈಪ್ ಈಗಲೂ ಮುಂದೂ ಅದೇ ಟೈಪ್ ವಿತರಣೆ ಮಾಡ್ತೀವಿ ಸರ್. ಎರಡು ಗೊಬ್ಬರ ಏನು ವ್ಯತ್ಯಾಸ ಸರ್? ಅದು ಈಗ ತಗೋತಾ ಇಲ್ಲ. ವ್ಯತ್ಯಾಸ ಮೀನ್ಸ್ ಏನದ ರೀ, DAP ಒಳಗೆ ಇದು ಇರಲ್ಲ ಸರ್. ಮೀನ್ಸ್ ಕಾಂಪ್ಲೆಕ್ಸ್ ಅಂದರೆ MOP ಇಂಥ ಸಲ್ಫರ್ ಅದು ಏನೂ ಇರಲ್ಲ ರೀ. ಬರೀ ಅಮೋನಿಯಂ ಸಲ್ಫೇಟು ಆಮೇಲೆ ನೈಟ್ರೋಜನ್ ಎರಡೇ ಇರ್ತವೆ. ಈ 20-013 ಅನದರ್ ಬೇರೆ ಬೇರೆ ಗೊಬ್ಬರದಲ್ಲಿ ಬೇರೆ MOP ಇಂಥ ಎಲ್ಲ ಇದು ಇರ್ತವೆ. ಆಯಿತು, ಸಲ್ಫರ್ ಇರ್ತದೆ. ಅದು ಭೂಮಿಗೆ ಏನದ ಬರಡಾಗೋಂಥ ಸ್ವಲ್ಪ ನೋಡ್ಕೊಳ್ಳೋಂಥ ಇದದ ಅದರಲ್ಲಿ. ಅದು ಹಾಕ್ರೂ ಭೂಮಿಗೆ ಯಾವುದೇ ರೀತಿ ಒಂದು ನೆಟ್ಟೆ ಹೋಗೋದಂಥ ಅಂಥ ಪರಿಸ್ಥಿತಿ ಬರೋಂಗಿಲ್ಲ. ಈ ಬರೀ DAP ಹೆಚ್ಚಿಗೆ ಯೂಸ್ ಮಾಡೋದ್ರಿಂದ DAP ಯೂರಿಯಾಲಿಂದ ಬರ್ಡ್ ಆಗ್ಲತ್ತದ ಭೂಮಿ. ನಾವು ರೈತರಿಗೆ ಕನ್ವಿನ್ಸ್ ಮಾಡಿ ಹೇಳ್ತಿದ್ವಿ. ಸ್ವಲ್ಪ ರೇಟ್ ಹಾಕಿದ್ದ ಸಲಕ ರೈತರೂ ಸ್ವಲ್ಪ ಅವ್ರಿಗೂ ಬರ್ಡನ್ ಆಗ್ಲತ್ತದ. ಅದು ಸೆಂಟ್ರಲ್ ಗೌರ್ಮೆಂಟ್ಲಿಂದ ಅದು ರೇಟ್ ಹೆಚ್ಚಾಗಿದೆ. ನಮ್ಮಿಂದ ಏನು ಮಾಡ್ಲಿಕ್ಕಾಗಂಗಿಲ್ಲ ಸರ್. ಅದು ಏನು MRP ಇದೆ ಅದರ ಥರ ನಾವು ಕೊಡ್ತಾಯಿದ್ದೀವಿ ಸರ್. ಅದ್ರಾಗ ಸ್ವಲ್ಪ ಎಜುಕೇಟೆಡ್ ರೈತರು ಒಯ್ತಾ ಇದ್ದಾರೆ ಸರ್. ಒಯ್ದು ಸ್ವಲ್ಪ 4 ಚೀಲ ಒಯ್ಲಿ 2 ಚೀಲ ಒಯ್ತಾ ಇದ್ದಾರೆ. ಇಷ್ಟೇ ನಾವು ಬಿತ್ತೇವೆ ಅಂತ ಹೇಳಿ ಒಯ್ತಾ ಇದ್ದಾರೆ, ಒಯ್ದು ಹಾಕ್ತಾಯಿದ್ದಾರೆ ಸರ್. ಅದನ್ನು ಬಟ್ ಅದನ್ನು ಗೊಬ್ಬರ ಚೆನ್ನಾಗಿದೆ ಸರ್. ಸರಿ ಐತನ್ರಿ. ಈಗ ಅದು ಎಷ್ಟು ಲೋಡ್ ಬಂದ ಸರ್? ಇದು ಎಷ್ಟು ಲೋಡ್ ಬಂದ ಸರ್? ಈಗ ಇದು ಈಗ ಟೋಟಲಿ ನಾವು ಜೂನ್ 1ರಿಂದ ಸ್ಟಾರ್ಟ್ ಮಾಡಿದ್ದೇವೆ ಸರ್. ಹಾಂ ಸರ್. 8 ಗಾಡಿ DAP ಮಾರಿದ್ದೇವೆ ಸರ್. 4 ಗಾಡಿ ಯೂರಿಯಾ ಮಾರಿದ್ದೇವೆ ಸರ್. ಆಮೇಲೆ 1 ಗಾಡಿ 20 ಮಾರಿದ್ದೇವೆ ಸರ್. ಈಗ ಇನ್ನೊಂದು ಗಾಡಿ 20 ಏನದ ನಮ್ಮಲ್ಲಿ ಸ್ಟಾಕ್ ಅದ ಸರ್ ಇದು. ಬಟ್ ಇದ್ರ ಬಗ್ಗೆ ಏನೋ ಅರಿವು ತೋರಿಸೋಕ್ಕೇನು ಪ್ರಯತ್ನ ಮಾಡ್ತಾಯಿದ್ರೆ ಇಲಾಖೆಯಿಂದ? ನಮ್ಮ ಸೊಸೈಟಿಲಿಂದ ನಾವು ರೈತರಿಗೆ ತಿಳುವಳಿಕೆ ಮೂಡಿಸ್ಲತ್ತಿದ್ದೀವಿ ಸರ್. ಬೇರೆ DAP ಮೇಲೆ ಡಿಪೆಂಡ್ ಆಗಬೇಡ್ರಿ. ಸ್ವಲ್ಪ ಹಾರ್ಮೋಜನ್ ಜಲಸಂಧಿ ವಿವಾದ ಅಲ್ಲಿ ಆಗಿದ್ದ ಸಲಕ್ಕೆ ಸ್ವಲ್ಪ ಬರ್ಲಕ್ಕೆ ಲೇಟ್ ಆಗ್ಲತ್ತದ. ಇಲ್ಲ ವೇಟ್ ಮಾಡಿರಿ, ಬಂದಾಗ ನಾವು ಅನ್ನೋದ ನಮ್ಮ ಸಂಘದಿಂದ ನಾವು ಕೊಡ್ತೇವೆ. ಈಗ ಇದನ್ನು ಅರ್ಜೆಂಟೇ ಬೇಕಾಗಿತ್ತಪ್ಪ ಅಂತಂದ್ರೆ 4 ಚೀಲ ಹಾಕೋಂಥ ಗೊಬ್ಬರ ಇಲ್ಲಂದ್ರೆ ಬೇರೆ ಬೇರೆ ಕಂಟೆಂಟ್ಸ್ ಇರ್ತಾವೆ. ಅದರ್ಲಿಂದ ಬೇರೆನೂ ಭೂಮಿಗೆ ಯಾವುದೇ ಹಾನಿ ಆಗಲ್ಲ. ಅದಕ್ಕೆ 2 ಚೀಲ ಹಾಕಿರಿ. 4 ಚೀಲ ಹಾಕೋ ಗೊಬ್ಬರ 2 ಚೀಲ ಹಾಕ್ರೂ ಅದಕ್ಕೆ ಅನುಕೂಲ ಆಗ್ತದೆ ಬೆಳೆಗೆ. ಬೇರೆ ಕಂಟೆಂಟ್ಸ್ ಇರೋದ್ರಿಂದ ಅದು ಯೂಸ್ ಮಾಡ್ರಿ ಅಂತ ನಾವು ನಮ್ಮ ಜನರಿಗೆ ತಿಳಿಸ್ತಾ ಇದ್ದೀವಿ. ಬಟ್ ರೇಟ್ ಅವರಿಗೆ ಸ್ವಲ್ಪ ಇದರಲ್ಲಿಂದ ಹೈಕ್ ಇದ್ದ ಸಲಕ ಈಗ ನಾರ್ಮಲ್ DAP 1350. ಇದು ತಾವು ಹೇಳೋದು ಇದು 2150 ಅದ ಸರ್ ರೇಟ್. ಸುಮಾರು ಒಂದು 700 ರೂಪಾಯಿ ಡಿಫ್ರೆನ್ಸ್ ಅದ. ಡಿಫ್ರೆನ್ಸ್ ಬಂತು. ಓಕೆ.